ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು 2024 ಓದುತ್ತಿರುವವರು ಜೆ.ಎನ್. ಜಗನ್ನಾಥ್. ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ಕುರಿಕೆ. ಅನುಬಂಧ ಲೇಖಕರು ಎನ್. ಶಂಕರರಾವ್. ಸುಮಾ ರಾಜು ರಮಾರ ಮುದ್ದಿನ ಮಗಳು. ಆಟಪಾಠದಲ್ಲಿ ಸಹ ಮುಂದು. ಕಾಲೇಜಿನಲ್ಲಿ ಅವಳ ಸ್ನೇಹಿತೆಯರು, ಏನೇ ನಿನ್ನ ಅಪ್ಪ ಈಗಲೂ ನಿನ್ನನ್ನು ಕಾಲೇಜಿಗೆ ಚಿಕ್ಕ ಮಗುವಿನ ತರಹ ಡ್ರಾಪ್ ಮಾಡ್ತಾರೆ, ಪುಟ್ಟ ಹುಷಾರು ಅಂತ ಪ್ರತಿದಿನ ಹೇಳ್ತಾರೆ, ನಿನ್ನ ಅಪ್ಪನ ತರಹ ಎಲ್ರಿಗೂ ಅಪ್ಪ ಇರಬೇಕು ಕಣೆ ಎನ್ನುತ್ತಿದ್ದರು. ನಿನ್ನ ಬಣ್ಣ ನಡವಳಿಕೆ ಎಲ್ಲ ನಿನ್ನ ತಂದೆ ತಾಯಿಗಿಂತ ವಿಭಿನ್ನ ಕಣೆ ಎಂದು ತಮಾಷೆ ಮಾಡ್ತಿದ್ರು. ಹೋಗ್ರೆ, ನಮ್ಮ ತಾತ ಅಥವಾ ಮುತ್ತಾತನ ಜೀನ್ಸ್ ಬಂದಿರಬಹುದು ಎಂದ್ಲು. ಸುಮಾಗೂ ತನ್ನ ತಂದೆ ತಾಯಿ ಅಂದರೆ ಆತ್ಮೀಯತೆ. ಆದರೆ ಅವಳ ಜನ್ಮ ರಹಸ್ಯ ಅವಳಿಗೆ ತಿಳಿದಿರಲಿಲ್ಲ. ರಾಜು ರಮಳಿಗೆ ಮದುವೆಯಾಗಿ ಬಹಳ ವರ್ಷ ಕಳೆದರೂ ಸಂತಾನವಾಗಲಿಲ್ಲ. ಇಬ್ಬರು ಒಂದು ಹೆಣ್ಣು ಮಗುವನ್ನು ದತ್ತು ಪಡೆದು ಚೆನ್ನಾಗಿ ಸಾಕಿದ್ದರು. ಈ ವಿಷಯ ಸುಮಾಗೆ ತಿಳಿದಿರಲಿಲ್ಲ. ಸುಮಾ ಯೌವನಕ್ಕೆ ಕಾಲಿಟ್ಟ ನಂತರ ಅವಳಿಗೆ ಒಳ್ಳೆಯ ಗಂಡು ಹುಡುಕಿ ಮದುವೆ ಮಾಡಲು ತಯಾರಿ ಕನ್ಯಾದಾನ ಮಾಡೋವಾಗ ದಾಯಾದಿಗಳಲ್ಲಿ ಯಾರೋ, ಸುಮಾ ಇವರು ನಿನ್ನ ನಿಜವಾದ ತಂದೆ ತಾಯಿಯಲ್ಲ ಎಂದು ತಿಳಿಸಿದರು. ಮದುವೆಯ ಮನೆಯಲ್ಲಿ ಕೆಲವು ಕ್ಷಣ ಆತಂಕ ಉಂಟಾಯಿತು. ಸುಮಾ ಅಳೋದಕ್ಕೆ ಪ್ರಾರಂಭಿಸಿ ಕೋಣೆಯನ್ನು ಸೇರಿದಳು. ತಾನು ದತ್ತು ಪುತ್ರಿ ಎಂಬ ರಹಸ್ಯ ಅಂದು ಗೊತ್ತಾದುದಕ್ಕೆ ಮನಸ್ಸಿನಲ್ಲಿ ನೊಂದಳು. ಪುಟ, ಬಾಗಿಲು ತೆಗಿ, ಯಾರೋ ಏನೋ ಹೇಳಿದ್ರು ಎಂದು ಕೊರಗಬೇಡ ಎಂದು ತಂದೆ ಸುಮಾಳಿಗೆ ಹೇಳಿದರು. ಕೆಲವು ನಿಮಿಷಗಳ ನಂತರ ಸುಮಾ ಬಾಗಿಲು ತೆರೆದು ಬಂದು ಅಪ್ಪನನ್ನು ಅಪ್ಪಿ, ಏಕೆ ಅಳ್ತಾ ಇದೀಯಪ್ಪ, ಹೆದರ್ಬಿಟ್ಟಿಯಾ? ನಾನು ಯಾವತ್ತೂ ನಿನ್ನ ಮಗಳೇ, ನನ್ನ ಸಾಕಿದ ತಂದೆ ತಾಯಿಗಳೇ ನಾ ಕಂಡ ಪ್ರತ್ಯಕ್ಷ ದೈವ ಎಂದು ಹೇಳಿ ಅವರಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದಳು. ನಮಸ್ಕಾರಗಳು.